ಬೆಳಗಾವಿಯಲ್ಲಿ ಏನಾಗಿದೆ ಅಂತ. ಡಬಲ್ ಬ್ಯಾರಲ್ ಗನ್ನಿಂದಾಗಿ ಉದ್ಯಮಿ ಮೇಲೆ ಅಟ್ಯಾಕ್ ಆಗಿದೆ. ಬೆಳಗಾವಿಯಲ್ಲಾಗಿರೋದು ಇದು. ಡಬಲ್ ಬ್ಯಾರಲ್ ಗನ್ನು, ಅದರಿಂದ ಉದ್ಯಮಿಯ ಮೇಲೆ ಅಟ್ಯಾಕ್ ಆಗಿರೋದು. ಎರಡು ಗುಂಪುಗಳ ನಡುವೆ ಈ ಭೀಕರ ಗಲಾಟೆಯ ವಿಡಿಯೋ ಸರಿಯಾಗಿದೆ. ಬೆಳಗಾವಿ ತಾಲೂಕಿನ ವಿಠಲ ಮಂದಿರದಲ್ಲಾದ ಘಟನೆ ಇದು. ಏನೋ ಹಣಕಾಸು ವ್ಯವಹಾರ ಅಂತೆ. ಈ ಸಂಬಂಧ ಉದ್ಯಮಿ ಮೇಲೆ ದಾಳಿ ಮಾಡಿದ್ದಾರೆ. ಲಗಮ ಬುಡರಿ, ಕಮಲೇಶ್, ರಾಮಪ್ಪ ಅನ್ನೋರಿಂದ ಹಲ್ಲೆ ಆಗಿದೆ ಅಂತ. ಯಾರ ಮೇಲೆ? ರಿಯಲ್ ಎಸ್ಟೇಟ್ ಉದ್ಯಮಿ ರಾಜಶೇಖರ್ ಮೇಲೆ. ಕಾಕತಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಕೇಸ್ ದಾಖಲಾಗಿದೆ. ಈ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ನೋಡಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಈ ಡಬಲ್ ಬ್ಯಾರಲ್ ಗನ್ನೆಲ್ಲ ಇಟ್ಕೊಂಡು ಬಂದಿದ್ರು ಅಂತಂತಂದರೆ ಕೊಲೆ ಮಾಡೋ ಉದ್ದೇಶದಿಂದನೇ ಬಂದಿದ್ರಾ? ಏನಕ್ಕೆ ಈ ಒಂದು ಗಲಾಟೆ ಆಗಿದ್ದು? ಯಾವ ಕಾರಣ? ಏನು ಬೆಳಗಾವಿ ಜಿಲ್ಲೆ ಕಾಕ್ತಿ ಗ್ರಾಮದಲ್ಲಿ ಒಂದು ಅಲ್ಲಿರುವಂತಹ ವಿಠಲ ಮಂದಿರದಲ್ಲಿ ಈ ಘಟನೆ ಆಗಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವೆ ಒಂದು ಗಲಾಟೆ ಆಗಿತ್ತು. ರಿಯಲ್ ಎಸ್ಟೇಟ್ ಉದ್ಯಮಿಯಾದಂತಹ ರಾಜಶೇಖರ್ ನಾಯ್ಕರು ಅವರಿಗೆ ಒಂದು ಮನೆಯನ್ನ ಕೊಟ್ಟಿದ್ದ, ಮನೆ ಜಾಗದ ಹಣವನ್ನು ಕೊಡಿ ಅಂತ ಹೇಳಿ ಅವರ ಊರಾದಂತ ಏನು ಬೆಳಗಾವಿ ತಾಲೂಕಿನ ಹೊಸ ಗ್ರಾಮಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಲಗಮ ಬುಡ್ರಿ ಮತ್ತು ಕಮಲೇಶ್ ಬುಡ್ರಿ ಅಂತ ಹೇಳಿ ಒಟ್ಟು 4 ಜನ ಅಣ್ಣ ತಮ್ಮಂದಿರು, ನೀವೇಕೆ ರೊಕ್ಕದ ಹಣವನ್ನ ಕೇಳಕ್ ಬಂದಿದ್ರಿ, ಈಗಾಗಲೇ ನಿಮ್ಗೆ ಕೊಟ್ಟು ಮುಗಿಸಿದ್ದೇವೆ ಅಂತ ಹೇಳಿ ಅವರು ಡಬಲ್ ಬ್ಯಾರಲ್ ಗನ್ನು ಮತ್ತು ಅವರ ಜೊತೆ ಕುಡುಗೋಲನ್ನು ತೆಗೆದುಕೊಂಡು ಬಂದು ಅವನ ಮೇಲೆ ಹಲ್ಲೆ ಮಾಡಕ್ ಮುಂದಾಗ್ತಾರೆ. ಅದ್ರ ಜೊತೆ ಬಂದಂತ ಏನು ಆ ರಿಯಲ್ ಎಸ್ಟೇಟ್ ಉದ್ಯಮಿ ಇರ್ತಾನೆ ನಾಯಕ್ ಅಂತ ಹೇಳಿ, ಅವನ ಜೊತೆ ಬಂದಂತ ಅವನ ಬೆಂಬಲಿಗರು ಸಹ ಅವರ ಮಧ್ಯೆ ಒಂದು ವಾದ ಆಗಿ ಒಂದು ಇಷ್ಟೆಲ್ಲ ಘಟನೆ ಆಗಿದೆ. ಆ ಸಮಯದಲ್ಲಿ ಆ ದುಷ್ಕರ್ಮಿಗಳೇನಿರ್ತಾರೆ 4 ಜನ ಅಣ್ಣ ತಮ್ಮಂದಿರು, ಲಗಮಾ ಬುಡ್ರಿ, ಕಮಲೇಶ್ ಬುಡ್ರಿ, ರಾಮಪ್ಪ, ಕಮಲೇಶ್ ಮತ್ತು ಎಂಬುವರು ಅವನ ಮೇಲೆ ಒಂದು ಡಬಲ್ ಬ್ಯಾರಲ್ ಗನ್ ತಂದು ಒಂದು ಗುಂಡನ್ನು ಹಾರಿಸ್ತಾರೆ. ಅದು ತಪ್ಪಿ ಬೇರೆ ಕಡೆ ಹೋಗುತ್ತೆ. ತದನಂತರ ಕುಡುಗೋಲನ್ನ ತಂದು ಅವನ ಮೇಲೆ ಹಲ್ಲೆ ಮಾಡಕ ಪ್ರಯತ್ನ ಮಾಡ್ತಾರೆ. ಆಗ ಸ್ಥಳಕ್ಕೆ ಬಂದಂತ ಪೊಲೀಸರು ಎರಡೂ ತಂಡಗಳನ್ನ ನಡುವೆ ಏನು ಜಗಳ ನಡೀತಾ ಇತ್ತು ಅದನ್ನ ಪರಿಹರಿಸಿದ್ದಾರೆ. ಈಗಾಗಲೇ ಬೆಳಗಾವಿ ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು 4 ಜನರ ಮೇಲೆ ಒಂದು ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನು ಕೈಗೊಂಡಿದ್ದಾರೆ. ಸರ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.